ಲಕ್ಷ್ಮಿ ಹಬ್ಬ ಆಗಿರೋದಕ್ಕೆ ನಾನು ಒಂದೆರಡು ಕ್ವೆಶನ್ಗಳು ಕೇಳ್ತೀನಿ ಲಕ್ಷ್ಮಿಗೆ ರಿಲೇಟೆಡ್, ನೀವು ಪಟ ಅಂತ ಆನ್ಸರ್ ಹೇಳ್ಬೇಕು. ಕೂತಿದ್ರೆ ಹೇಳ್ತೀನಿ. ಈಗ ಲಕ್ಷ್ಮಿ ಹಬ್ಬಕ್ಕೆ ಬಳಸುವಂತ 5 ಪದಾರ್ಥಗಳು ಲಕ್ಷ್ಮಿ ಪೂಜೆಗೆ. ಪೂಜೆಗೆ ಹೌದು 5. ಹೂವ, ಮತ್ತೆ ಅಗರಬತ್ತಿ, ಧೂಪ, ಮತ್ತೆ ಇನ್ನೇನು ಎಲೆ ಅಡಿಕೆ. ಅಯ್ಯೋ, ದೇವರಿಗೆ ಅಲಂಕಾರ ಮಾಡೋದು ಓದನೆ ಇಡೋದಕ್ಕೆ ಎಲೆ ಅಡಿಕೆ ಅಂತ ಬೇಗ. ಅಲಂಕಾರಕ್ಕೆ ಸೀರೆ, ಮತ್ತೆ ಜುವೆಲ್ರಿ, ಬಳೆ, ಮತ್ತೆ ಹೂವ, ಮತ್ತೆ ಕಾಡಿಗೆ. ನಾನು ಅದ್ ಹಾಕೋದ್ ತುಂಬಾ ಇಷ್ಟ ದೇವರಿಗೆ ಹಚ್ಚಕ್ಕೆ. ಹೌದು, ಹಚ್ಚಕ್ಕೆ ಇಷ್ಟ. ಈಗ ಲಕ್ಷ್ಮೀಪತಿ ವಿಷ್ಣುವಿನ 5 ಹೆಸರುಗಳು. ವೆಂಕಟೇಶ್ವರ, ಶ್ರೀನಿವಾಸ, ಗೋವಿಂದ, ಊರ ಹೆಸರು ಲಕ್ಷ್ಮೀಪತಿ, ಮತ್ತೆ ಇನ್ನೊಂದು ಹೆಲ್ಪ್ ಮಾಡಿ. ಎಲ್ಲ ಅವತಾರಗಳು, ಕೃಷ್ಣ, ರಾಮ, ಎಲ್ಲರೂ. ಐ ಥಾಟ್ ಅವ್ರಿಗೆ ಬೇರೆ ಹೆಸರುಗಳಿರುತ್ತಲ್ಲ ಅದನ್ನ. ಬಟ್ ಈಗ ನಮ್ಮ ಸಿನಿಮಾ, ಕನ್ನಡ ಸಿನಿಮಾಗಳಲ್ಲಿ ಲಕ್ಷ್ಮಿ ಅನ್ನೋ ಹೆಸರಿಂದ ಆರಂಭ ಆಗುವಂತ 5 ಕನ್ನಡ ಫಿಲ್ಮ್ಗಳು. ಲಕ್ಷ್ಮೀಪುತ್ರ, ಮತ್ತೆ ಗೊತ್ತಿಲ್ಲ, ಸೋ ಸಾರಿ. ಲಕ್ಷ್ಮಿ ಅನ್ನೋ ವರ್ಡ್ ಇಂದ ಶುರುವಾಗೋ 3 ಸಾಂಗ್ಸ್, ಕನ್ನಡ ಸಾಂಗ್ಸ್. ಮುದ್ದು ಮುದ್ದು ಪುಟ್ ಲಕ್ಷ್ಮಿ ಕದ್ದು ನನ್ನನ್ನೇ. ಆಮೇಲೆ ಒಂಚೂರು ಕ್ಯೂ ಕೊಡ್ಬೇಕಪ್ಪ ನೀವುನು. ಲಕ್ಷ್ಮಿಗೆ ಡೆಡಿಕೇಟೆಡ್ ಭಾಗ್ಯಲಕ್ಷ್ಮಿ ಬಾರಮ್ಮ. ಆಮೇಲೆ 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 ಒಂಚೂರು ಕ್ಯೂ ಕೊಡಿ ನೀವುನು. ನಿಮಗೂ ಗೊತ್ತಿಲ್ಲ, ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ. ಹೇಳಿ ಒಂಚೂರು, ಇಬ್ರು ಒಟ್ಟಿಗೆ ಹಾಡೋಣ. ಲಕ್ಷ್ಮೀ ಬಾರಮ್ಮ. ಹಾ, ಮುದ್ದು ಮುದ್ದು ಪುಟ್ ಲಕ್ಷ್ಮಿ ಹೇಳಿ. ಇನ್ನೊಂದು ಹಾಡು ನೋಡಿ. ಇಲ್ಲ ನಾನು ಆಕ್ಚುಲಿ ನೆನ್ಪಿಟ್ಕೊಂಡಿದ್ದೆ, ಅದೇನ್ ಗೊತ್ತಾ, ನೀವು ಬೇರೆ ಟೈಮಲ್ಲಿ ಕೇಳಿದ್ರೆ ಎಲ್ಲ ಅಂತ ಬರುತ್ತೆ, ಈಗ ಬರಲ್ಲ. ಯಾವ್ದಾದ್ರು 2 ಲೈನ್ ಹಾಡ್ಬೋದಾ? ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ. ಓಕೆ, ತುಂಬಾ ಚೆನ್ನಾಗಿ ಹಾಡ್ತೀರಾ. ಈಗ ಲಕ್ಷ್ಮೀ ಪೂಜೆಯಲ್ಲಿ ದೇವ್ರ ಮುಂದೆ ಹೋಗಿ ಬೇಡ್ಕೊಳ್ತೀರಾ, ನೀವು ಏನು ಬೇಡ್ಕೊಂಡ್ರಿ ಸರಿ ಅಂತ ಹೇಳ್ಬಹುದಾ, ಶೇರ್ ಮಾಡ್ಬೋದಾ ನಮ್ಮ ಜೊತೆ? ಈ ಸರಿ ಏನು ಬೇಡ್ಕೊಂಡೆ ಅಂತನಾ? ನಾನು ಈ ಸರಿ ಅಂತಲ್ಲ, ಯಾವಾಗಲೂ ಅಷ್ಟೇ ಒಂದೇ ಕೇಳ್ಕೊಳ್ಳೋದೇನೆಂದರೆ, ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ ತಂದ್ಕೊಡು ದೇವ್ರೆ, ಒಳ್ಳೇದು ಮಾಡು ಎಲ್ಲರಿಗೂ ಅಷ್ಟು ಕೇಳ್ಕೊತೀನಿ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನಮ್ದು ಅವ್ರದ್ದು ಸೀಕ್ರೆಟ್ ಇರುತ್ತೆ, ಆ ಸೀಕ್ರೆಟ್ ಅವ್ರ ಮಧ್ಯ ನನ್ನ ಮಧ್ಯ ಅದು. ಬಟ್ ನಾನು ಯಾವಾಗ್ಲೂ ಕೇಳ್ಕೊಳ್ಳೋದು ಇದೊಂದು, ಕೇಳ್ಕೊಂಡೇ ಕೇಳ್ಕೊತೀನಿ ನಾನು.